ನೋಡಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಯುದ್ಧಕ್ಕೆ ಹೋಗಿ ಈಗ ಬಂದವ್ರೆ. ಅವರು ಅವರ ಒಂದು ಏನು ಸಾಮ್ರಾಜ್ಯ ಅದ ಅದೆಲ್ಲ ಮುಳುಗೋಯ್ತದೆ, ಬ್ರಿಟಿಷರು ಕಸ್ಕೊಬಿಡ್ತಾರೆ ಅನ್ನೋದಕ್ಕೋಸ್ಕರ ಅಳುತ್ತವ್ರೆ ಪಾಪ. ಅರಳಿಸಿದಂತಹ ಮಹಾನ್ ವ್ಯಕ್ತಿ ಆಲೋಚನೆಯಿಂದ ಸಾವಿರಾರು ಲಕ್ಷಾಂತರ ಜನರ ರಕ್ತದಾನ ಬಲಿದಾನಗಳ ಒಂದು ಸ್ಮರಣೆ ಇದೆ. ಅದರ ಪ್ರತಿಫಲವೇ ಇವತ್ತಿನ ಸ್ವಾತಂತ್ರ್ಯ. ಗುರು ನಡ್ರಿ ಲಕ್ಷಾಂತರ ದೇಶ ಪ್ರೇಮಿ ವಿದ್ಯಾರ್ಥಿಗಳಾಗಿ ದೇಶಕ್ಕೆ ಏನು ಮಾಡಬಹುದು? ಚೆನ್ನಾಗಿ ಓದಿ ಜ್ಞಾನವಂತರಾಗಿ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವುದು. ಶಿಸ್ತು, ಪ್ರಾಮಾಣಿಕತೆ ಮತ್ತು ದೇಶ ಪ್ರೇಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಮತ್ತು ಮರಗಿಡಗಳನ್ನು ಬೆಳೆಸುವುದು. ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆಯಿಂದ ಒಗ್ಗಟ್ಟಾಗಿ ಬಾಳುವುದು. ವಸುದೇವ ಕುಟುಂಬಕಃ ಅಂದರೆ ಜಗತ್ತೇ ಒಂದು ಕುಟುಂಬವೆಂದು ಮೆರೆಯುವ ದೇಶ ನಮ್ಮದು. ಸಾಂಸ್ಕೃತಿಕ ವೈವಿಧ್ಯತೆಯಲ್ಲಿ ಏಕತೆಯನ್ನು ಮೆರೆಯುವುದೇ ದೇಶ ನಮ್ಮ ನಿಜವಾದ ಶಕ್ತಿ. ಕೊನೆಯದಾಗಿ ನಮ್ಮ ದೇಶವನ್ನು ಮತ್ತಷ್ಟು ಪ್ರಗತಿಪರ, ಸಮೃದ್ಧ ಮತ್ತು ಶಾಂತಿಯುತವನ್ನಾಗಿ ಮಾಡಲು ನಾವೆಲ್ಲರೂ ಕೈ ಜೋಡಿಸೋಣ. ನಮ್ಮ ಪೂರ್ವಜರು ತಂದುಕೊಟ್ಟ ಈ ಸ್ವಾತಂತ್ರ್ಯವನ್ನು ಗೌರವಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಒಂದೇ ಮಾತರಂ. ಅದ್ಭುತವಾದ ಭಾಷಣವನ್ನ ನೆರವೇರಿಸಿದಂತಹ ಶೋಭಿತಾ ಅವರಿಗೆ ಧನ್ಯವಾದಗಳು. Chairperson and members and my dear friends, my name is Apeksha NK, class 8th. Today on the occasion of Independence Day, I would like to say a few words. India got freedom on 15th August 1947. Always remember their sacrifice. ನೋಡಿ ನಮ್ಮ ತ್ರಿವರ್ಣ ಧ್ವಜ ನೋಡಿ. ಕೇಸರಿ ಬಣ್ಣ ಹೋರಾಟಗಾರರ ತ್ಯಾಗವನ್ನು ಸೂಚಿಸುತ್ತೆ. ಬಿಳಿ ಬಣ್ಣ ಶಾಂತಿ ಮತ್ತು ಸತ್ಯವನ್ನು ಸೂಚಿಸುತ್ತೆ. ಹಸಿರು ಬಣ್ಣ ನಮ್ಮ ಹೊಲ, ನಮ್ಮ ಬೆಳವಣಿಗೆ. ಮಧ್ಯದ ಅಶೋಕ ಚಕ್ರ 24 ಗಂಟೆ ನಿಲ್ಲದೆ ಮುಂದೆ ಸಾಗುವಂತೆ ಹೇಳುತ್ತೆ. ಆದ್ದರಿಂದ ಆತ್ಮೀಯ ಗೆಳೆಯರೇ, ಇಂದಿನಿಂದ ಪ್ರತಿಜ್ಞೆ ಮಾಡೋಣ. ನಾವು ಚಿಕ್ಕವರಾಗಿದ್ದರೂ ನಾವು ನಮ್ಮ ದೇಶಕ್ಕಾಗಿ ದೊಡ್ಡ ಕೆಲಸ ಮಾಡುತ್ತೇವೆ ಎಂದು. ಆತ್ಮೀಯ ಗೆಳೆಯರೇ, ಈಗಾಗಲೇ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗಿದೆ, ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮದಾಗಿದೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. Must remember that this freedom is a priceless gift. It was one thought, desires of relentless struggle, suffering and supreme sacrifice made by countless freedom fighters. We remember the father of our nation, Mahatma Gandhi, who taught us the power of peace and non-violence. We remember the brave souls like Bhagat Singh, Subhash Chandra Bose, Chandrasekhar Azad and courageous women like Rani Lakshmi Bai. 1-8-1995 ಜನಿಸಿದಂತಹ ಚೆನ್ನೇಗೌಡರು, ತಂದೆ ಮಾದೇಗೌಡ, ಮಂಗಳಮ್ಮ ತಾಯಿ ಮತ್ತು ಇವರ ಬ್ರದರ್ ಆಗಿರ್ತಕ್ಕಂಥ ರವಿ ಅವರ ಕುಂಬು ಕುಟುಂಬದಲ್ಲಿ ಜನಿಸಿದಂತಹ ಶ್ರೀ ಚೆನ್ನೇಗೌಡರವರು 1ರಿಂದ 10ನೇ ತರಗತಿಯವರೆಗೂ ಕೂಡ ಇದೇ ನೇರ್ಲೆಕೆರೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಓದಿ ಭಾರತೀಯ ಸೇವೆಗೆ ಸೇರಿದ್ದಾರೆ. ಮತ್ತು ಇವರು 10ನೇ ತರಗತಿಯ ನಂತರ ಡಿಗ್ರಿಯನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಮಂಡ್ಯ ಬಾಯ್ಸ್ ಕಾಲೇಜಿನಲ್ಲಿ. ಈಗ ಪ್ರಸ್ತುತ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಥಮ ಒಂದು ಸೇವೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನೀಡುತ್ತಾ ಇದೆ. ಈಗ ಪ್ರಸ್ತುತವಾಗಿರ್ತಕ್ಕಂತಹ ಒಂದು ಸೇವೆ ಕಲ್ಕತ್ತಾದ ಔರಾದಲ್ಲಿ ನೀಡುತ್ತಾ ಇದೆ. ಈ ಒಂದು ಮಣ್ಣಿನ ಮಗನಿಗೆ ನಮ್ಮ ಶಾಲೆಯಿಂದ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂತಹ ಒಂದು ಗೌರವವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತದೆ. ಇಬ್ಬರು ವಿದ್ಯಾರ್ಥಿಗಳಿಗೆ ನಂಜೇಗೌಡರವರ ಸೊಸೆ ಈಗ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಮಕ್ಕಳು ಜೋರು ಚಪ್ಪಾಳೆಯನ್ನು ತಟ್ಟಬೇಕಾಗಿದೆ. ಮಕ್ಕಳ ಸಾಧನೆಗೆ ಅವರ ಪ್ರೋತ್ಸಾಹ ಯಾವಾಗಲೂ ಕೂಡ ನಿರಂತರವಾಗಿರುತ್ತೆ. ಕಳೆದ ವರ್ಷಗಳಿಂದಲೂ ಕೂಡ ಈ ಒಂದು ಸೇವೆಯನ್ನು ಸಲ್ಲಿಸುತ್ತಿರುವ ನಂಜೇಗೌಡ ಅವರ ಕುಟುಂಬಕ್ಕೆ ಶಾಲೆ, SDMC ಎಲ್ಲ ಗಣ್ಯರು, ಊರಿನ ನಾಗರಿಕರು ತುಂಬಾ ಆಭಾರಿಯಾಗಿದ್ದೇವೆ, ಕೃತಜ್ಞರಾಗಿದ್ದೇವೆ. ಮಕ್ಕಳುಗಳು ಅಷ್ಟೇ. ಏನು ಈ ಸ್ವತಂತ್ರ ಭಾರತದಲ್ಲಿ ಹಿಂದೆ ಏನಿತ್ತು, ಒಂದು ಬ್ರಿಟಿಷ್ನವ್ರ ಕಾಲದಲ್ಲಿ ನಮ್ಮ ಒಂದು ನಿರ್ಬಂಧತೆ ಇತ್ತು. ಏನೇ ಒಂದು ನಾವು ಕೆಲಸ ಮಾಡಬೇಕಾದ್ರೂ ಕೂಡ ಪರ್ಮಿಷನ್ ತಗೋಬೇಕಾಗಿತ್ತು. ಆದ್ರೂ ಕೂಡ ಈಗಲೂ ನಾವು ಒಂದು ಏನು ನಮ್ಮ ಅಂಬೇಡ್ಕರ್
ಸಂವಿಧಾನ ರಚನೆ ಮಾಡಿದ್ರು ಒಂದು ಆ ಅಡಿನಲ್ಲೇ ಹೋಗ್ಬೇಕು. ಆದ್ರೂ ಕೂಡ ಆ ಒಂದು ದಾಸ್ಯ ಮನೋಭಾವದಿಂದ ಈ ಒಂದು ಸ್ವಾತಂತ್ರ್ಯ ಭಾರತ ಬಂದಿರೋದ್ರಿಂದ ನಾವು ಎಲ್ಲಾ ಸವಲತ್ತುಗಳನ್ನ ಉಪಯೋಗಿಸ್ಕೊಂಡು ಶಾಲಾ ಕಾಲೇಜುಗಳಲ್ಲಿ ಓದಿ ಗುರು ಹಿರಿಯರಿಗೆ ವಿಧೇಯರಾಗಿತ್ಕೊಂಡು ಮತ್ತೆ ತಂದೆ ತಾಯಿಗಳಿಗೆ ವಿಧೇಯರಾಗಿತ್ಕೊಂಡು ನಮ್ಮ ಕರ್ತವ್ಯ ಏನು, ತಂದೆ ತಾಯಿಗಳ ಬಗ್ಗೆ ಏನ್ ಕರ್ತವ್ಯ ಇದೆ, ಸಮಾಜದಲ್ಲಿ ಏನ್ ಕರ್ತವ್ಯ ಇದೆ, ನಮ್ಮ ಊರಿಗೆ ಏನು ನಾವು ಗೌರವ ಸಲ್ಲಿಸಬೇಕು, ಏನು ನಾವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗಿ ಯಾರು ಯಾವ್ಯಾವ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. IAS ಮಾಡ್ಬೋದು, KAS ಮಾಡ್ಬೋದು, ಮುಂದೆ ಮಾದರಿಯಾಗಿ ಸಮಾಜಕ್ಕೆ ಮತ್ತು ಮನೆ ತಂದೆ ತಾಯಿಗಳಿಗೆ ಮತ್ತು ಊರಿನವರಿಗೆ ಮತ್ತು ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರು ತರಲಿ. ಸತೀಶಣ್ಣ ಅವರಿಗೆ ಶಾಲಾ SDMC ಹಾಗೂ ಶಿಕ್ಷಕ ವೃಂದ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಅವರನ್ನ ಗೌರವಿಸಬೇಕಾಗಿ ಕೊಡ್ತೇವೆ. ನೇರ್ಲಿಕೆರೆ ಗ್ರಾಮಸ್ಥರಲ್ಲಿ ಒಂದು ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ಯಾವ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆ ಮೇಲೆ. ಯಾಕೆಂದ್ರೆ ಪ್ರತಿಯೊಬ್ಬರು ಅಷ್ಟೇ ಖಾಸಗಿ ಶಾಲೆಗೆ ಏನ್ ನಾವು ಪ್ರಾಮಾಣಿಕತೆ ಕೊಡ್ತೀವಿ ಅದರಲ್ಲಿ ಬರೀ ಒಂದು 10% ನಾವು ಪ್ರೋತ್ಸಾಹ ನೀಡೋದ್ರಿಗೆ ನಮ್ಮ ಮಕ್ಕಳು ಎಲ್ಲಿಗೂ ಯಾವಕ್ಕೂ ಏನ್ ಕಡಿಮೆ ಇಲ್ಲ, ಆತರ ಓದ್ತಾರೆ, ಆತರ ಗುರಿ ಮುಟ್ತಾರೆ. ಯಾಕೆಂದ್ರೆ ಶಿಕ್ಷಕರು ಕೂಡ ಏನ್ ಕಡಿಮೆ ಏನಿಲ್ಲ, ಒಬ್ರಿಗಿನ ಒಬ್ರು ನಮ್ಮ ಶಾಲೆ ಅಭಿವೃದ್ಧಿಗೋಸ್ಕರ ಮತ್ತೆ ಮಕ್ಕಳು ಬೆಳವಣಿಗೆಗೋಸ್ಕರ ದುಡಿಯುವಂತವ್ರೆ, ಶ್ರಮಿಸುವಂತವ್ರೆ. ನಮ್ಮ ಸತೀಶ್ ಅವರು ಹೇಳಿದ್ರು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಸರ್ಕಾರಿ ಶಾಲೆನ ಬೆಳೆಸೋಣ, ಉಳಿಸೋಣ ಅಂತ ಹೇಳ್ತಾ ಈ ವೇದಿಕೆಗೆ ಅವಕಾಶ ಕೊಟ್ಟಂತ ನಿಮ್ಮ ಎಲ್ಲ ಶಿಕ್ಷಕ ಬಂದವರಿಗೆ ಮತ್ತೆ ಎಲ್ಲ ಗಣ್ಯರಿಗೆ ಮತ್ತೆ ಪುಟಾಣಿ ಮಕ್ಕಳಿಗೆ ವಂದಿಸ್ತಾ ಈ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ನೀವು ಮಾಡುವ ಕೆಲಸದಲ್ಲಿ ನಿಮ್ಮ ಒಂದು ಕರ್ತವ್ಯಗಳನ್ನ ಚಾಚು ತಪ್ಪದೆ ಮಾಡ್ತಾ ಹೋಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮವನ್ನ ಈ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಮುಕ್ತಾಯಗೊಳಿಸುತ್ತವೆ. ಜೈ ಭಾರತ್, ವಂದೇ ಭಾರತ್. ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಶ್ರೀಯುತ ಬಸವರಾಜ್ ಸರ್ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಹಾಗೂ ಅಡಿಗೆ ಸಿಬ್ಬಂದಿಗೆ, ಅಡಿಗೆಗೆ ಕರೆಸಿದಂತಹ ಎಲ್ಲ STMCಯ ಸದಸ್ಯರುಗಳಿಗೆ, ಅಡಿಗೆ ಸಿಬ್ಬಂದಿಗೆ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಕೇಂದ್ರದಿಂದ ಇರ್ತಕ್ಕಂಥ ವಿದ್ಯಾರ್ಥಿನಿಯರೇ, 10ನೇ ಕ್ಲಾಸ್ಗೆ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳೇ ಆಗಿರಲಿ, 9ನೇ ಕ್ಲಾಸಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳೇ ಆಗಿರಲಿ, 8ನೇ ಕ್ಲಾಸಲ್ಲಿ ಓದಂಥ ವಿದ್ಯಾರ್ಥಿಗಳು ಯಾರೇ ಆಗಿರಲಿ ಕೂಡ ಪ್ರತಿಯೊಬ್ಬರೂ ಕೂಡ ಚೆನ್ನಾಗಿ ಓದು, ನಮ್ಮ ನೇರ್ಲಿಕೆರೆ ಗ್ರಾಮ ಮತ್ತು ನಮ್ಮ ಊರಿನಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಹೆಸರನ್ನ ಉಳಿಸಿ ಬೆಳೆಸಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ. ಅದೊಂದು ಅವಿಸ್ಮರಣೀಯ ಕಾರ್ಯಕ್ರಮ. ಈ ಮಹಾನಾಯಕರ ನಾವು ಯಾರು ಕೂಡ ನೋಡಿಲ್ಲ, ಆದರೆ ಅದನ್ನ ಜೀವಂತವಾಗಿರಿಸುವಂತಹ ಕೆಲಸವನ್ನ ನಮ್ಮ ಅಂಗನವಾಡಿಯ ಒಂದು ಶಿಕ್ಷಕಿಯರು ಮಾಡಿದ್ದಾರೆ. ಅವರಿಗೆ ನಾವು ಶಾಲೆಯ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯುದ್ಧ ಮಾಡ್ಕೊಂಡು ಸಾಕಾಗ್ತದೆ. ಅಪೇಕ್ಷೆ